ಹಾಯ್ ಫ್ರೆಂಡ್ಸ್, ಕುಷ್ಕಾ ರೈಸ್ ಮಾಡೋಣ. ಕುಷ್ಕಾ ರೈಸು ಹೋಟೆಲ್ ಸ್ಟೈಲಲ್ಲಿ ಫುಡ್ ಕಲರ್ ಹಾಕ್ದೇ ಮನೆಯಲ್ಲೇ ಸುಲಭವಾಗಿ ಮಾಡೋಣ. ಮಾಡೋಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮಗು, ಕಲ್ಲುವ್ವು, ಸೋಂಕಾಳು, ಶಾಹಿ ಜೀರಾ ಎಲ್ಲ ಹಾಕಿ ಎಣ್ಣೆಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿನೂ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕುಷ್ಕಾ ರೈಸು ಚಿಕ್ಕ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದು ಫುಡ್ ಕಲರ್ ಹಾಕಬಾರ್ದು ಅಂತ 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಕೆಂಪುಗಾಗೋವರೆಗೂ ಅದೇ ಪ್ಯಾನಲ್ಲಿ ಹಾಕಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ತಳ ಇರೋ ಪಾತ್ರೆ ಇಟ್ಟು ಇಲ್ಲಿ ನಾನು ಕುಕ್ಕರ್ ಪ್ಯಾನ್ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ 1-2 ಈರುಳ್ಳಿನ ತೆಳ್ಳಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ. ಆ ಈರುಳ್ಳಿನೂ ಪಲಾವೆಲ್ಲ ಹಾಕ್ಕೊಂಡು ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ರುಬ್ಬಿಟ್ಟು ಮಸಾಲೆ 1 ಸ್ಪೂನ್ ಖಾರದ ಪುಡಿ ಹಾಕಿ ಆಯಿಲಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಮೊದಲೇ ಹುರಿದಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದು ಬೇಕಾಗಲ್ಲ. ಸ್ವಲ್ಪ ನೀರು ಹಾಕೋಣ, ಅದು ಸೀದೋಗಬಾರ್ದು ಅಂತ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಷ್ಕಾ ರೈಸು ಚಿಕನ್, ಮಟನ್, ಮೊಟ್ಟೆ ಗ್ರೇವಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಟೊಮೊಟೊ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋದಷ್ಟು ಚೆನ್ನಾಗಿರುತ್ತೆ ಪಲಾವು. ಅದಕ್ಕೆ 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಸೊಪ್ಪು ಹಾಕಿ ಮೊದಲೇ ತೊಳೆದು 2 ಗಂಟೆ ನೆನೆಸಿಟ್ಟಿದ್ದ ಮಸೂರಿ ಅಕ್ಕಿನ ಹಾಕ್ತಾಯಿದ್ದೀನಿ. ಇದು ಯಾವ ರೈಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾರ್ಮಲ್ ಮಸೂರಿ ಅಕ್ಕಿನೇ ಹಾಕಿದ್ದೀನಿ. ಇದಕ್ಕೆ ಚೆನ್ನಾಗಿ ಹುರ್ಕೊಂಡು ಮಸಾಲೆಯಲ್ಲಿ ಅಕ್ಕಿಗೆ ಡಬಲ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು 1 ಕುದಿಯೋಕೆ ಇಡೋಣ ಮುಚ್ಚಿಬಿಟ್ಟು. ಇದು ಕುದಿಯೋಕೆ ಬಂದಮೇಲೆ 1/2 ಕಪ್ಪಷ್ಟು ಬಾಸುಮತಿ ರೈಸ್ನ ಹಾಕ್ತಾಯಿದ್ದೀನಿ. ಇದು ವಾಶ್ ಮಾಡಿದ್ರೆ ಸ್ಮೆಲ್ಲೆಲ್ಲ ಕಡಿಮೆ ಆಗುತ್ತೆ, ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ. ಹಾಕಿ ನೀರೆಲ್ಲ ಕಡಿಮೆ ಆಗಿ ಕುದಿಯೋಕೆ ಬಂದಮೇಲೆ 1 ಹೆಂಚು ಕಾಯೋಕೆ ಇಟ್ಟಿದ್ದೆ. ಚೆನ್ನಾಗಿ ಕಾದ್ಮೇಲೆ ಅದ್ರ ಮೇಲೆ ಇದನ್ನು ಇಟ್ಟು ದಮ್ಗೆ ಇಡೋಣ. 1 ಪ್ಲೇಟ್ ಮುಚ್ಚಿ ದಮ್ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಪುದೀನ ಚಟ್ನಿ ಮಾಡ್ಕೊಳ್ಳೋಣ. ಪುದೀನ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಇಷ್ಟನ್ನು ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಪುದೀನ ಚಟ್ನಿ ರೆಡಿ ಆಗುತ್ತೆ. ಈ ಕುಷ್ಕಾ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾವುದು ಕರಿ ಇಲ್ಲ ಅಂದರೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ದಮ್ ಆಗಿದೆ ಕುಷ್ಕಾ ರೈಸು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಕುಷ್ಕಾ ರೈಸು ಹೋಟೆಲ್ ಸ್ಟೈಲಲ್ಲಿ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಫುಡ್ ಕಲರ್ ಹಾಕ್ತೆ ಒಳ್ಳೆ ಕಲರ್ ಬಂದಿದೆ.